ಅಮ್ಮ ಯಾರು ಏನಂತೆ ಏನು ಮಾಡಿದ್ರು ಹೊಡೆಯೋದಾ ಹಾಂ ಏನು ಎತ್ಕೋಬೇಕಾ ಹಾಂ ಎತ್ಕೋಬೇಕಂತೆ ನೋಡಮ್ಮ ಯಾಕೆ ಬಾಯ್ಲಿ ಏನಮ್ಮ ಹೋಗು She is my cousin sister and she's roaming wherever and she is my cousin and she is my aunt. Hi. ಹಾಯ್ Hi madam. Hi. Hi. ಹಲೋ ಎವ್ರಿವನ್. ಇವತ್ತು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅವ್ರ ಪಾಪು ಊರಿಂದ ಬಂದಿದ್ದರು. ಅವರು ಬಂದಿದ್ದು ವೀಕ್ ಡೇಯಲ್ಲಿ. ನಮ್ಮ ಮಕ್ಕಳಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದರು ಪಾಪು ನೋಡಿ. ಅವ್ರಿಗೆ ಪಾಪು ಅಂದರೆ ತುಂಬ ಇಷ್ಟ ಆ್ಯಕ್ಚುಲಿ. ನಮ್ಮ ಪಾಪು ಅಂತೂ ನೋಡ್ಬೋದು ನೀವು, ಅವಳಿಗೆ 1 year 2 months ಅಷ್ಟೇ. ಅವಳ ಫೇವ್ರೆಟ್ ಸಾಂಗ್ ಬಂದ ತಕ್ಷಣವೇ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾಳೆ, ಬೇರೆ ಸಾಂಗ್ ಇಡೋಕ್ಕೆ ಬಿಡಲ್ಲ. ನನ್ನ ಮಗಳನ್ನೂ ನೋಡ್ಬೋದು, ಅವಳಿಗೆ ಎಂಟರ್ಟೈನ್ ಮಾಡ್ತಿದ್ದಾಳೆ ನನ್ನ ಮಗಳು. ನನ್ನ ಮಗಳಿಗೂ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಅವಳಿಗೆ ಯಾವಾಗಾದರೂ ಡ್ಯಾನ್ಸ್ ಮಾಡಬೇಕು ಅನಿಸಿದ್ರೆ ಫೇವ್ರೆಟ್ ಸಾಂಗ್ಸ್ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾನೆ ಇರ್ತಾಳೆ. ಮಕ್ಕಳಂತೂ ಇವತ್ತು ಸ್ಕೂಲ್ಗೂ ಹೋಗಲಿಲ್ಲ. ಅದಾದಮೇಲೆ ನಾವೆಲ್ಲ ಪ್ಲ್ಯಾನ್ ಮಾಡಿ ಒರಿಯನ್ ಮಾಲ್ಗೆ ಹೊರಟಿದ್ವಿ. ಇದಿರೋದು ರಾಜಾಜಿನಗರಲ್ಲಿ. ಈ ಮಾಲ್ಗೆ ಯಾಕೆ ಹೋಗಿದ್ದು ಅಂತಂದರೆ ನಮ್ಮ ಮನೆಗೂ ರಾಜಾಜಿನಗರ್ಗೂ ಸ್ವಲ್ಪ ಹತ್ತಿರ ಆಗುತ್ತೆ. So now we are leaving our house and going to the mall. Where do you want to come in? My sister already gone in. ನಾವೆಲ್ಲ ರಾಜಾಜಿನಗರಲ್ಲಿ ಇರೋ ಒರಿಯನ್ ಮಾಲ್ಗೆ ಹೊರಟಿದ್ವಿ. ನಮ್ಮ ಪ್ಲ್ಯಾನ್ ಇದ್ದಿದ್ದೇ ಹೋಗಿ ಮೊದಲು ಸ್ವಲ್ಪ ಆಟ ಆಡಿಸ್ಬೇಕು ಮಕ್ಕಳನ್ನೆಲ್ಲ, ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು, ಮತ್ತು ನೋಡಿಕೊಂಡು ಬರೋವಾಗ ಏನಾದರೂ ಒಳ್ಳೆ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಬರೋಣ ಅಂತಲೇ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ವಿ. ನಮ್ಮ ಅಣ್ಣ ಕಾರ್ ತೊಗೊಂಬಂದಿದ್ರು, ಸೊ ನಾವು ಅವ್ರ ಕಾರಲ್ಲೇ ಟ್ರಾವೆಲ್ ಮಾಡ್ತಾಯಿದ್ವಿ. ನಿಮಗೆ ಒರಿಯನ್ ಮಾಲಲ್ಲಿ ಪ್ಲೇ ಗೇಮ್ಸ್ ರಿಲೇಟೆಡ್ ಡಿಸ್ಕೌಂಟ್ ಬಗ್ಗೆ ಎಲ್ಲ ಸ್ವಲ್ಪ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಮ್ಮ ಸೊಸೆನ ನೀವು ಇಲ್ಲಿ ನೋಡ್ಬೋದು. ಅವಳಿಗೆ ರಾನು ಬೊಂಬೈಗೆ ರಾನು ಸಾಂಗ್ ಅಂದರೆ ತುಂಬ ಇಷ್ಟ. ಬೇರೆ ಸಾಂಗ್ಸ್ನಂತೂ ನಮಗೆ ಚೇಂಜ್ ಮಾಡೋಕ್ಕೂ ಬಿಡ್ತಾ ಇಲ್ಲ. ಆ ಸಾಂಗ್ ಹಾಕಿದರೆ ಕುಣಿತಾನೆ ಇರ್ತಾಳೆ. ಮತ್ತು ನಾವೆಲ್ಲ ಒರಿಯನ್ ಮಾಲ್ಗೆ ರೀಚ್ ಆದಮೇಲೆ ಸ್ವಲ್ಪ ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡು ನಾವು ಫಸ್ಟ್ ಫ್ಲೋರ್ಗೆ ಹೋಗಿದ್ವಿ. ಆ ಫಸ್ಟ್ ಫ್ಲೋರಲ್ಲಿ ಒಂದು ಬ್ಯೂಟಿಫುಲ್ ಲೇಕ್ ಇದೆ ಮತ್ತು ಟಾಯ್ ಟ್ರೈನ್ಸ್ ಎಲ್ಲ ಇದೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೀವು ಯಾರಾದರೂ ವಿಸಿಟ್ ಮಾಡಿಲ್ಲ ಅಂತಂದರೆ ಒಮ್ಮೆ ವಿಸಿಟ್ ಮಾಡಿ. ಹೆಂಗೋ ಅಳ್ದಿರ ಇದ್ದಾಳೆ. ಹಾಯ್ ಮಾಡು. ನಾವಿವಾಗ 3rd ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಪಾಪು ಅಂತೂ ಎಸ್ಕಲೇಟರ್ ಮೇಲೆ ಹತ್ತೋದು ಇಳಿಯೋದು ಎಲ್ಲ ಮಾಡ್ತಾನೇ ಇದ್ಲು. ಅವಳಂತೂ ಒಂದು ಸ್ವಲ್ಪ ಕ್ಯೂರಿಯಸ್ ಆಗಿಬಿಟ್ಟಿದ್ಲು ಎಸ್ಕಲೇಟರ್ನೆಲ್ಲ ನೋಡಿ. ಅವಳಂತೂ ತುಂಬ ಹಠ ಮಾಡ್ತಾ ಇದ್ಲು. ಅವ್ರ ಪಪ್ಪನ ಬಿಟ್ಟು ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ. ನಾವು ಬಂದಿದ್ದು ಇವಾಗ 3rd ಫ್ಲೋರ್ಗೆ. ಸೊ ಟೈಮ್ ಝೋನ್ ಅಂತ ನಾನು ಏನು ಮೆನ್ಷನ್ ಮಾಡಿದ್ದೆ ಅದು ಇರೋದು ಈಗ 3rd ಫ್ಲೋರಲ್ಲೇ.
ಟೈಮ್ ಝೋನ್ಗೆ ಹೋಗ್ತಾ ಇದ್ದೀವಿ. ಇಲ್ಲಂತೂ ಎಷ್ಟು ವೆರೈಟೀಸ್ ಆಫ್ ಗೇಮ್ಸ್ ಇದೆ ಅಂತ ಅಂದರೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮತ್ತು ಯಾವ ಗೇಮು ಬೋರಿಂಗ್ ಇಲ್ಲ ಇಲ್ಲಿ, ಎಲ್ಲ ಗೇಮ್ಸು ಡಿಫ್ರೆಂಟಾಗಿದೆ. ಇಲ್ಲಿ ಗೇಮ್ಸ್ ಪ್ಲೇ ಮಾಡೋಕ್ಕೆ ರೀಚಾರ್ಜ್ ಪ್ಲ್ಯಾನ್ಸ್ ಇತ್ತು. ನಾವು 3000 ರುಪೀಸ್ ರೀಚಾರ್ಜ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಅದಕ್ಕೆ ನಮಗೆ 600 ಎಕ್ಸ್ಟ್ರಾ ಪಾಯಿಂಟ್ಸು ಮತ್ತು 5 ಗೇಮ್ಸ್ ಎಕ್ಸ್ಟ್ರಾ ಕೊಟ್ಟರು. ಬಟ್ 2000 ರುಪೀಸ್ದು ರೀಚಾರ್ಜ್ ಇತ್ತು, ಅದರಲ್ಲಿ ಜಸ್ಟ್ 500 ಎಕ್ಸ್ಟ್ರಾ ಬರ್ತಾಯಿತ್ತು. ಬಟ್ ಎಕ್ಸ್ಟ್ರಾ ಗೇಮ್ಸ್ ಎಲ್ಲ ಏನೂ ಪ್ರೊವೈಡ್ ಮಾಡ್ತಾ ಇರಲಿಲ್ಲ. ಸೊ ನಾವು 3000 ರುಪೀಸ್ ರೀಚಾರ್ಜ್ ಪ್ಲ್ಯಾನ್ನ ಆಪ್ಟ್ ಮಾಡ್ಕೊಂಡ್ವಿ. ಮತ್ತು ನಾವು ಇಲ್ಲಿ ಎಲ್ಲ ಥರ ಗೇಮ್ಸ್ನೂ ಟ್ರೈ ಮಾಡಿದ್ವಿ. ಎಲ್ಲ ತುಂಬ ಚೆನ್ನಾಗಿದ್ವು. ನಮ್ಮ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಗೇಮ್ಸ್ ಆಡುವಾಗೆಲ್ಲ. ಮತ್ತು ಇನ್ನೊಂದು ಏನು ಅನಿಸ್ತು ಅಂತಂದರೆ ಆಬ್ಜೆಕ್ಟ್ ಗ್ರ್ಯಾಬ್ ಮಾಡೋ ರಿಲೇಟೆಡ್ ಗೇಮ್ಸು ನಮಗೆ ಅಷ್ಟೊಂದು ಫೀಸಿಬಲ್ ಅನಿಸಿಲ್ಲ ಇಲ್ಲಿ. ನೆಕ್ಸ್ಟ್ ನಾವು ಇಲ್ಲಿ ಕಾರ್ಡ್ ಐಶಿಂಗ್ ಆಡೋಕ್ಕೆ ಬಂದ್ವಿ. ಸೊ ನಮಗೆ ಸ್ವಲ್ಪ ರೂಲ್ಸ್ ಎಲ್ಲ ಹೇಳ್ತಾಯಿದ್ರು ಕಾರ್ಡ್ ಐಶಿಂಗ್ ಆಡುವಾಗ ಏನೇನು ಸ್ವಲ್ಪ ಫಾಲೋ ಮಾಡಬೇಕು ಅಂತ. ಸೊ ಮಕ್ಕಳಿಗೆ ಆದರೆ 4 ಫೀಟ್ ಇರಲೇಬೇಕು ಅಂತ ಹೇಳಿದರು. ಇಲ್ಲ ಅಂತಂದರೆ ಮಕ್ಕಳನ್ನ ಅಲೋ ಮಾಡಲ್ಲ ಅಂತ. ಮತ್ತು ಪರ್ ಪರ್ಸನ್ನು ಒಂದು ಕಾರ್ಗೆ 150 ರುಪೀಸ್ ಅಂತ ಹೇಳ್ತಾಯಿದ್ರು. ಬಟ್ ನಾವು 2 ಮೆಂಬರ್ಸು ಸೇರಿ ಒಂದು ಕಾರಲ್ಲಿ ಕೂತ್ಕೋಬಹುದು, ಅದಕ್ಕೆ ಸೇಮ್ ಚಾರ್ಜಸ್ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿದ್ರು. ಇಲ್ಲಿ ನನ್ನ ಚಿಕ್ಕ ಮಗಳಂತೂ ತುಂಬ ಬೇಜಾರು ಮಾಡ್ಕೊತಾ ಇದ್ಲು. ಯಾಕೆ ಅಂತಂದರೆ ಅವಳು 4 ಫೀಟ್ ಇರಲಿಲ್ಲ ಅಂತ ಅವಳನ್ನ ಅಲೋ ಮಾಡಿರಲಿಲ್ಲ. ಏನಂತ ಅಂದರೆ ಟ್ಯೂಸ್ಡೇಸು ಡಿಸ್ಕೌಂಟ್ ಇದೆ ಅಂತ ನಮಗೆ ಹೋದ್ಮೇಲೆ ಗೊತ್ತಾಗಿದ್ದು. ಸೊ ನೀವೆಲ್ಲ ಏನಾದರೂ ನಿಮ್ಮ ಮಕ್ಕಳಿಗೆ ಗೇಮ್ಸ್ ನೋಡ್ತಾ ಇದ್ದೀರಾ ಅಂತ ಅಂದರೆ ಟ್ಯೂಸ್ಡೇಸ್ ವಿಸಿಟ್ ಮಾಡಿ ಮತ್ತು ಈ ಫೆಸಿಲಿಟಿನ ಆಪ್ಟ್ ಮಾಡ್ಕೊಳ್ಳಿ ಅಂತಲೇ ನಾನು ಹೇಳ್ತೀನಿ. ಸಿಕ್ಸ್ ಪಾಯಿಂಟ್ಸ್ ನಿಂದು. ಬೇಗನೆ ಆಡು ಅಷ್ಟೇನಾ? ಈ ಕಡೆ ನನ್ನ ಸೊಸೆ ಕ್ಯೂಟ್ ರಿಯಾಕ್ಷನ್ ನೋಡ್ಬೋದು. ನಾನು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ರೆ ತೋರಿಸ್ತಾ ಇದ್ದಾಳೆ ನನಗೂ ಲಿಪ್ಸ್ಟಿಕ್ ಬೇಕು ಅಂತ. ಜಸ್ಟ್ 1 ಇಯರ್ ಮಗು ಇಷ್ಟೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾ ಇತ್ತು ಅಂತ ನನಗಂತೂ ಫುಲ್ ಶಾಕ್ ಆಗ್ತಾ ಇತ್ತು ಆ ಮಗು ಮಾಡೋ ಆ್ಯಕ್ಟಿವಿಟೀಸ್ ನೋಡ್ತಾ ಇದ್ದರೆ. ಈ ಕಡೆ ಸೊ ಫೈನಲಿ ಎಲ್ಲ ಗೇಮ್ಸ್ ಆಡಿದ್ಮೇಲೆ ನಮ್ಮ ಮಕ್ಕಳು ಸ್ವಲ್ಪ ಐಸ್ ಕ್ರೀಮ್ ತಿನ್ನಬೇಕು ಅಂತ ಹಠ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಐಸ್ ಕ್ರೀಮ್ ವಿತ್ ಬ್ರೌನಿ ಅವ್ರಿಗೆ ಆರ್ಡರ್ ಮಾಡಿದೆ. ಸೊ ತುಂಬ ಚೆನ್ನಾಗಿತ್ತು.
ಮತ್ತು ನಮ್ಮ ಅಣ್ಣ ಎಲ್ಲ ಲಂಚ್ಗೆ ಪಿಜ್ಜಾ ಬರ್ಗರ್ ಎಲ್ಲ ಬೇಡ, ಸ್ವಲ್ಪ ನಾವು ವೆಜ್ ಐಟಮ್ಸ್ ಟ್ರೈ ಮಾಡೋಣ ಅಂತ ಹೇಳಿದ್ರು. ಅದಕ್ಕೋಸ್ಕರ ಸರಿ ಆನ್ ದ ವೇನೇ ಹೋಗೋವಾಗ ನೋಡ್ಕೊಳ್ಳೋಣ ಅಂತ ನಾವು ಹೊರಡ್ಬಿಟ್ವಿ. ಮತ್ತು ಇನ್ನೊಂದು ಈ ಮಾಲ್ದು ಸ್ಪೆಷಾಲಿಟಿ ಏನು ಅಂತ ಅಂದರೆ ಇದು ಗ್ಲಾಸ್ ಲಿಫ್ಟು. ಇದು ತುಂಬ ಚೆನ್ನಾಗಿ ಅನಿಸುತ್ತೆ ಮೇಲೆಯಿಂದ ಕೆಳಗೆ ಬರ್ತಾ ಇದ್ದರೆ. ನಮ್ಮ ಮಕ್ಕಳಂತೂ ಎಷ್ಟು ಎಂಜಾಯ್ ಮಾಡ್ತಾಯಿದ್ರು ಈ ವ್ಯೂನ ಅಂತ ಅಂದರೆ ನೀವು ನೋಡ್ಬೋದು. ಮತ್ತು ನಾವು ಆನ್ ದ ವೇ ಅಲ್ಲಿ ನಂದನಾ ಪ್ಯಾಲೇಸ್ ಅಂತ ರೆಸ್ಟೋರೆಂಟ್ನ ವಿಸಿಟ್ ಮಾಡಿದ್ವಿ. ಅಲ್ಲಿ ನಮ್ಮ ಮಕ್ಕಳಿಗೆ ವೆಲ್ಕಮ್ ಆಗಿ ಇವರು ಬಲೂನ್ಸ್ ಎಲ್ಲ ಕೊಟ್ಟಿದ್ದರು. ಅವರಂತೂ ಅದನ್ನು ನೋಡಿ ತುಂಬ ಖುಷಿಪಟ್ಟರು. ಅದಾದಮೇಲೆ ನಾವು ಸ್ವಲ್ಪ ವೆಜ್ ಆ್ಯಂಡ್ ನಾನ್ ವೆಜ್ ಐಟಮ್ಸ್ನ ಟ್ರೈ ಮಾಡಿದ್ವಿ. ಸೊ ಫೈನಲಿ ನಾವು ಎಲ್ಲ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಆದ್ವಿ. ಮತ್ತು ನಮ್ಮ ಅಣ್ಣ ಊರಿಗೆ ಹೋಗಬೇಕು ಅಂತ ಹೇಳ್ತಾ ಇದ್ರು. ನಮ್ಮ ಮಕ್ಕಳಂತೂ ತುಂಬ ಅಳ್ತಾ ಇದ್ರು, ಹೋಗಬೇಡ್ರಿ ಇರ್ರಿ ಅಂತ ಹೇಳಿ. ನಮ್ಮ ಅಣ್ಣ ಸರಿ ಆಯಿತು, ನೆಕ್ಸ್ಟು ವೀಕ್ಗೆ ಬರ್ತೀನಿ, ಈಗ ಸದ್ಯ ವರ್ಕ್ ಇದೆ ಅಂತ ಹೇಳಿದ್ರು. ಮತ್ತು ಅವರು ರಿಟರ್ನ್ ಆದರು. ಈ ವಿಡಿಯೋನ ಕೊನೆ ತನಕ ನೋಡ್ತಾ ಇರುವ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ.